ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಪಾಲಿಸ್ಟರ್ ಕ್ಲಾತನ್ನು ಯೂಸ್ ಮಾಡಿಕೊಂಡು ಈ ಥರ ಕಟ್ಟಿಂಗಿಂದು ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ದಿಂಡು ಥರ ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ಹೂವಿನ ಹಾರದ ಥರ ಕಾಣುತ್ತೆ. ಅದಕ್ಕೆ 2 ಇಂಚ್ ಅಗಲದ್ದು ಹಿಂಗೆ 2 ಇಂಚು ಇರೋ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದು 4 ಫೋಲ್ಡಲ್ಲಿ ಇತ್ತಲ್ಲ, ಇದನ್ನು ಹಿಂಗೆ ಇಟ್ಕೊಂಡು ಇಲ್ಲಿ 1.5 ಇಂಚ್ ಅಗಲ ಬರೋ ಥರ ಹಿಂಗೆ ಕಟ್ ಮಾಡ್ಕೋಬೇಕು. ಇದನ್ನು ಸ್ಟಾರ್ ಆಗಿ ಈ ಥರ ಚೂಪ ಬರೋ ಥರ ಕಟ್ ಮಾಡ್ಕೋಬೇಕು. ಹಿಂಗೆ ಇದೇ ಥರ 2 ಕಡೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಈ ಥರ ಇಟ್ಕೊಂಡು, ನಿಮ್ಮ ಹತ್ರ ಇದು ಇರಲಿಲ್ಲ ಪೆಟಲ್ ಮಾಡ್ಕೋಬೇಕು ಅಂದರೆ ಏನಿಲ್ಲ, ಈ ಕ್ರಾಸ್ ಕಟ್ಟಿಂಗ್ ಮಾಡಿಬಿಟ್ರೆ ಆಯಿತು. ಈ ಥರ ಕಟ್ಟಾಗಿರೋದನ್ನು ಸುಟ್ಕೋಬೇಕಿದು. ಚೂರೇ ಹಿಡಿದ್ರೆ ಸಾಕಾಗತ್ತೆ. ಈ ಥರ ಎಲ್ಲ ಪೆಟಲ್ಗಳನ್ನು ಸುಟ್ಟಿ ರೆಡಿ ಮಾಡ್ಕೋಬೇಕು. ಕನಕಾಂಬ್ರ ಕಲರು, ಗ್ರೀನ್ ಕಲರು, ವೈಟ್ ಕಲರು 3 ಥರ ತಗೊಂಡಿದ್ದೀನಿ. ಇದನ್ನು ಇಷ್ಟು 3 ಕಲರನ್ನು ತಗೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ಸುಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ದಾರದ ರೀಲನ್ನು ತಗೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಹಾರ ಕಟ್ತೀವಲ್ಲ ಹಂಗೆ ಇದನ್ನು ಇಟ್ಕೊಂಡು ಕಟ್ತಾ ಹೋದರೆ ಆಯಿತು. ಹತ್ತಿರ ಬೇಕಾದರೆ ಹತ್ತಿರ ಕಟ್ಕೋಬೋದು, ದೂರ ಬೇಕು ಅಂದರೆ ಸ್ವಲ್ಪ ದೂರ ಮಾಡ್ಕೋಬೋದು. ಒಳ್ಳೆ ಮಲ್ಲಿಗೆ ಹೂವಿನ ದಂಡೆ ಥರ ಕಾಣುತ್ತೆ ಫ್ರೆಂಡ್ಸ್ ಇದು. ಇದು ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹಾರ ಕಂಡಂಗೆ ಕಾಣ್ತಾ ಇದೆ. ಮಲ್ಲಿಗೆ, ಕಾಕಡ ಮಲ್ಲಿಗೆದು ದಿಂಡು ಕಂಡಂಗೆ ಕಾಣ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.